ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಮೈಸೂರಿನಲ್ಲಿ ಅನಿಲ ಸೋರಿಕೆಯಿಂದ 4 ದುರ್ಮರಣವನ್ನಪ್ಪಿದ್ದಾರೆ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಬಾನೋತ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ಮೃತಪಟ್ಟ 4 ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಸುಮಾರು 30 ವರ್ಷಗಳಿಂದ ಇವರು ಮೈಸೂರಿನಲ್ಲೇ ವಾಸವಿದ್ರು. ಯಾರೋ ಮೃತಪಟ್ಟ 4 ಮೃತ ಕುಮಾರಸ್ವಾಮಿ ಕುಟುಂಬ ಇಸ್ತ್ರಿ ಕೆಲಸವನ್ನ ಮಾಡ್ತಾ ಇದ್ರು. ಮದುವೆಯನ್ನ ಮುಗಿಸಿಕೊಂಡು ಬಂದು ಸೋಮವಾರ ರಾತ್ರಿ ಮಲಗಿದ್ದವರು ಬುಧವಾರವಾದ್ರೂ ಕೂಡ ಎದ್ದಿರಲಿಲ್ಲ. ಆ ಮೃತರ ಕುಟುಂಬ ಅಕ್ಕಪಕ್ಕದ ಮನೆಯವರು ನೋಡಿ ವಿಷಯವನ್ನ ತಿಳಿಸಿದ್ದಾರೆ. ವಿಷಯ ತಿಳಿದು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಾಗ ಮಾಹಿತಿ ಗೊತ್ತಾಗಿದೆ. 10x20 ಅಡಿ ಇರುವಂತಹ ಇದೊಂದು ಚಿಕ್ಕ ಮನೆಯಲ್ಲಿ ಇಸ್ತ್ರಿಗಾಗಿ ಗ್ಯಾಸ್ ಅನ್ನ ಬಳಕೆ ಮಾಡಲಾಗಿರುತ್ತೆ. ಮನೆಯಲ್ಲಿದ್ದಂತಹ 2 ಕಿಟಕಿಗಳನ್ನ ಕ್ಲೋಸ್ ಮಾಡಲಾಗಿರುತ್ತೆ. ಕ್ಲೋಸ್ ಮಾಡಿ ಕುಟುಂಬಸ್ಥರು ಮಲಗಿರ್ತಾರೆ. ಈ ಟೈಮ್ನಲ್ಲಿ ಅನಿಲ ಸೋರಿಕೆಯಾಗಿ ಎಲ್ಲರೂ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಏನಾಗಿದೆ ಎರಡು ದಿವಸದಿಂದ ಅಲ್ಲಿ ಫೋನ್ ಮಾಡಿದ್ರೆ ಅವರು ಸಂಬಂಧಿಕರು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೌಟ್ ಬಂದು ನೋಡಿದಾಗ ಆ ಮನೆ ಹೊರಗಡೆ ಇನ್ಸೈಡ್ ಇಂದ ಲಾಕ್ ಇತ್ತು. ಅಂಡ್ ಸ್ವಲ್ಪ ನೋಡಿದ್ರೆ ಅಲ್ಲಿ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಅದು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಟಾಫ್ ಹೋಗಿ ನೋಡಿ ಆ ಮನೆ ಮುಂದ್ಗಡೆ ಇರುವ ವಿಂಡೋ, ಚಿಕ್ಕ ವಿಂಡೋ ಇತ್ತು, ಆ ವಿಂಡೋ ಓಪನ್ ಮಾಡಿ ನೋಡಿದಾಗ ಆ ಮುಂದೆ ಸ್ಮಾಲ್ ರೂಮ್ ಅಲ್ಲಿ ಇಬ್ಬರು ಡೆತ್ ಆಗಿದ್ದ ಬಾಡೀಸ್ ನೋಡಿದ ನಂತರ ಮತ್ತೆ ನಮ್ಮ FSL ಟೀಮ್, ಯಾಕಂದ್ರೆ ಕಂಪ್ಲೀಟ್ ಇನ್ಸೈಡ್ ಇಂದ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಸೊ ಸ್ವಲ್ಪ ಆ ಬಾಡಿನೂ ಡಿಕಂಪೋಸ್ ಆಗ್ತಂದ್ರೆ ಆ ತರ ಇತ್ತು. ಅಂದ್ರೆ FSL ಟೀಮ್ಗೆ ನಾವು ನಾನು ಸ್ಪಾಟ್ ಹೋಗಿದ್ದೆ. ಇಮಿಡಿಯೇಟ್ಲಿ FSL ಟೀಮ್ ಅವರು ಮತ್ತೆ ನಮ್ಮ ಈ ಡೋರ್ ಓಪನ್ ಮಾಡಿದ ಬಿಕಾಸ್ ಗ್ಯಾಸ್ ಸ್ಮೆಲ್ ಬರ್ತಾ ಇರೋದ್ರಿಂದ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಕರೀತೀವಿ. ಸೊ ಫೈರ್ ಅವರು ಮತ್ತೆ ನಮ್ಮ FSL ಟೀಮ್ ಬಂದ ಮೇಲೆ ನಾವು ಆ ಡೋರ್ ಇನ್ಸೈಡ್ ಅಲ್ಲಿ ಹಾಕಿರೋದ್ರಿಂದ ಡೋರ್ ಓಪನ್ ಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಮೈಸೂರಿನಲ್ಲಿ ಅನಿಲ ಸೋರಿಕೆಯಿಂದ 4 ದುರ್ಮರಣವನ್ನಪ್ಪಿದ್ದಾರೆ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಬಾನೋತ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ಮೃತಪಟ್ಟ 4 ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಸುಮಾರು 30 ವರ್ಷಗಳಿಂದ ಇವರು ಮೈಸೂರಿನಲ್ಲೇ ವಾಸವಿದ್ರು. ಯಾರೋ ಮೃತಪಟ್ಟ 4 ಮೃತ ಕುಮಾರಸ್ವಾಮಿ ಕುಟುಂಬ ಇಸ್ತ್ರಿ ಕೆಲಸವನ್ನ ಮಾಡ್ತಾ ಇದ್ರು. ಮದುವೆಯನ್ನ ಮುಗಿಸಿಕೊಂಡು ಬಂದು ಸೋಮವಾರ ರಾತ್ರಿ ಮಲಗಿದ್ದವರು ಬುಧವಾರವಾದ್ರೂ ಕೂಡ ಎದ್ದಿರಲಿಲ್ಲ. ಆ ಮೃತರ ಕುಟುಂಬ ಅಕ್ಕಪಕ್ಕದ ಮನೆಯವರು ನೋಡಿ ವಿಷಯವನ್ನ ತಿಳಿಸಿದ್ದಾರೆ. ವಿಷಯ ತಿಳಿದು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದಾಗ ಮಾಹಿತಿ ಗೊತ್ತಾಗಿದೆ. 10x20 ಅಡಿ ಇರುವಂತಹ ಇದೊಂದು ಚಿಕ್ಕ ಮನೆಯಲ್ಲಿ ಇಸ್ತ್ರಿಗಾಗಿ ಗ್ಯಾಸ್ ಅನ್ನ ಬಳಕೆ ಮಾಡಲಾಗಿರುತ್ತೆ. ಮನೆಯಲ್ಲಿದ್ದಂತಹ 2 ಕಿಟಕಿಗಳನ್ನ ಕ್ಲೋಸ್ ಮಾಡಲಾಗಿರುತ್ತೆ. ಕ್ಲೋಸ್ ಮಾಡಿ ಕುಟುಂಬಸ್ಥರು ಮಲಗಿರ್ತಾರೆ. ಈ ಟೈಮ್ನಲ್ಲಿ ಅನಿಲ ಸೋರಿಕೆಯಾಗಿ ಎಲ್ಲರೂ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಏನಾಗಿದೆ ಎರಡು ದಿವಸದಿಂದ ಅಲ್ಲಿ ಫೋನ್ ಮಾಡಿದ್ರೆ ಅವರು ಸಂಬಂಧಿಕರು ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡೌಟ್ ಬಂದು ನೋಡಿದಾಗ ಆ ಮನೆ ಹೊರಗಡೆ ಇನ್ಸೈಡ್ ಇಂದ ಲಾಕ್ ಇತ್ತು. ಅಂಡ್ ಸ್ವಲ್ಪ ನೋಡಿದ್ರೆ ಅಲ್ಲಿ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಅದು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಟಾಫ್ ಹೋಗಿ ನೋಡಿ ಆ ಮನೆ ಮುಂದ್ಗಡೆ ಇರುವ ವಿಂಡೋ, ಚಿಕ್ಕ ವಿಂಡೋ ಇತ್ತು, ಆ ವಿಂಡೋ ಓಪನ್ ಮಾಡಿ ನೋಡಿದಾಗ ಆ ಮುಂದೆ ಸ್ಮಾಲ್ ರೂಮ್ ಅಲ್ಲಿ ಇಬ್ಬರು ಡೆತ್ ಆಗಿದ್ದ ಬಾಡೀಸ್ ನೋಡಿದ ನಂತರ ಮತ್ತೆ ನಮ್ಮ FSL ಟೀಮ್, ಯಾಕಂದ್ರೆ ಕಂಪ್ಲೀಟ್ ಇನ್ಸೈಡ್ ಇಂದ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಸೊ ಸ್ವಲ್ಪ ಆ ಬಾಡಿನೂ ಡಿಕಂಪೋಸ್ ಆಗ್ತಂದ್ರೆ ಆ ತರ ಇತ್ತು. ಅಂದ್ರೆ FSL ಟೀಮ್ಗೆ ನಾವು ನಾನು ಸ್ಪಾಟ್ ಹೋಗಿದ್ದೆ. ಇಮಿಡಿಯೇಟ್ಲಿ FSL ಟೀಮ್ ಅವರು ಮತ್ತೆ ನಮ್ಮ ಈ ಡೋರ್ ಓಪನ್ ಮಾಡಿದ ಬಿಕಾಸ್ ಗ್ಯಾಸ್ ಸ್ಮೆಲ್ ಬರ್ತಾ ಇರೋದ್ರಿಂದ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಕರೀತೀವಿ. ಸೊ ಫೈರ್ ಅವರು ಮತ್ತೆ ನಮ್ಮ FSL ಟೀಮ್ ಬಂದ ಮೇಲೆ ನಾವು ಆ ಡೋರ್ ಇನ್ಸೈಡ್ ಅಲ್ಲಿ ಹಾಕಿರೋದ್ರಿಂದ ಡೋರ್ ಓಪನ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.